ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸುಂದರವಾದಂಥ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ ಡಿಸೈನು, ಹೆಚ್ಚು ಕಷ್ಟ ಇಲ್ಲದೆ ಇರೋದು. ಬೇಸ್ ಲೈನ್ ಆದಮೇಲೆ 2 ಸ್ಟೆಪ್ ಅಷ್ಟೇ. ಇದಕ್ಕೆ 6 ದಾರ 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ. ಮತ್ತು ಬೀಡ್ಸ್ ಒಂದು ಆರ್ಚ್ ಮಧ್ಯ ಹಾಕೋಕ್ಕೆ ಮತ್ತು ಸ್ಮಾಲ್ ಬೀಡ್ಸು ಇಷ್ಟು ಉಪಯೋಗಿಸ್ತೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 3 ಚೈನು ಕುಚ್ಚಿಗೆ ಫಸ್ಟು ಬಟ್ಟೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಅಳತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, ಇದು ಬಟ್ಟೆಗೆ ನೋಡ್ಕೊಂಡು ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಡಬಲ್ ಆರ್ಚ್ ಕುಚ್ಚು ಬೇಸು. ಫಸ್ಟು 3 ಸಾರಿ 3 ಚೈನು, ಆಮೇಲೆ ಒಂದು ಮಿಡ್ಲ್ ಬೀಡ್ ರೌಂಡ್ ಬೀಡ್, ಈ ಥರ ರೌಂಡ್ ಬೀಡ್, ಮತ್ತು ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 5 ಸಾರಿ 3 ಚೈನು, ಡಬಲ್ ಆರ್ಚ್ ಕುಚ್ಚು ಬೇಸು. ನಾನು ಯಾವಾಗಲೂ ಮಾಡ್ತೀನಲ್ವ ಅದೇ ಥರ. ಮಿಡ್ಲಲ್ಲೆಲ್ಲ 5 ಟೈಮ್ಸು, ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 3 ಟೈಮ್ಸು. 3 ಟೈಮ್ಸ್ 3 ಚೈನು, ಮಿಡ್ಲಲ್ಲೆಲ್ಲ 5 ಟೈಮ್ಸ್. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ 5 ಚೈನ್ ಮಿಡ್ಲಲ್ಲೇ ಹಾಕ್ಕೊಂಡಿದ್ದೀನಿ ಬೀಡ್ಸ್ ಮಧ್ಯೆ. ಎಂಡಲ್ಲಿ 3 ಚೈನ್ಸ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಇಲ್ಲಿ 3 ಟೈಮ್ಸ್ ಹಾಕಿ 3 ಚೈನ್ಸು. ಈಗ ಮತ್ತೆ ದಾರ ಸೇರಿಸ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಅದಲ್ಲದೆ ಇಲ್ಲಿ ದಾರಕ್ಕೆ ನಾನು ಬೀಡ್ ಪೋಣಿಸಿ ಇಟ್ಕೊಂಡಿದ್ದೀನಿ. ದಾರಕ್ಕೆ ಪೋಣಿಸಿ ಇಟ್ಕೊಂಡಿರೋದು ಇದು ಸ್ಮಾಲ್ ಬೀಡನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಸೂಜಿ ದಾರ ಉಪಯೋಗಿಸ್ಕೊಂಡು ನಾನು ಮೊದಲೇ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ ಹೆಂಗೆ ಪೋಣಿಸೋದು ಅಂತ. ಫಸ್ಟು 3 ಚೈನ್ ಇಲ್ಲಿ, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ಈ ಬೀಡ್ ಬ್ಯಾಕ್ ಸೈಡು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಬೀಡ್ನ ಬ್ಯಾಕ್ ಸೈಡ್ ದಾರ ಬರುತ್ತಲ್ಲ ಇಲ್ಲಿ, ಈ ಥರ ಈ ದಾರ ತಗೊಂಡು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಈ ಥರ ಒಂದು ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಬೀಡ್ ತಗೊಂಡು ಬರ್ತಾ ಇದ್ದೀನಿ. ಇಲ್ಲಿಂದ ಒಂದು ಬೀಡ್ ತಗೊಂಡು ಇದನ್ನು ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಹೀಗೆ ಒಂದು ಬೀಡ್ ಇಲ್ಲಿ ತಂದ ಮೇಲೆ ನೋಡಿ, ಈ ಬೀಡ್ ಹಿಂಗೆ ತಂದಿದ್ದೀನಿ. ಆಮೇಲೆ ದಾರ ಸುತ್ತಕೊಂಡು ಇಲ್ಲಿಂದ ಹಿಂಗೆ ದಾರ ತಗೊಂಬನ್ನಿ. ಬೀಡನ್ನು ಫ್ರಂಟ್ ಸೈಡಿಗೆ ತನ್ನಿ. ಹಿಂಗೆ ಬ್ಯಾಕ್ ಸೈಡಲ್ಲಿ ಇರುತ್ತೆ ನೋಡಿ, ಇದನ್ನು ಫ್ರಂಟ್ ಸೈಡಿಗೆ ತನ್ನಿ. ಫ್ರಂಟ್ ಸೈಡಿಗೆ ತಂದು ಎರಡನ್ನು ಒಂದು ಮಾಡಿ, ಮತ್ತೆರಡನ್ನು ಒಂದು ಮಾಡಿ. ಈಗ ಸುಮ್ಮನೆ ಒಂದು ಹೀಗೆ ಡಬಲ್ ಕ್ರೋಶೆ ಮಾಡಿ ಬೀಡ್ ಹಾಕಿದ ಮೇಲೆ. ಫಸ್ಟ್ ಒಂದು ಸುಮ್ಮನೆ ಮಾಡಿದ್ದೆ, 2ನೇ ಸಾರಿ ಬೀಡ್ ಹಾಕಿದೆ, 3ನೇ ಸಾರಿ ಸುಮ್ಮನೆ ವಿದೌಟ್ ಬೀಡ್ ಮಾಡಿದೆ. ಈಗ ಮತ್ತೆ ಹಿಂಗೆ ಬೀಡ್ ತಗೊಂಬನ್ನಿ. ಬೀಡ್ ತಗೊಂಬಂದು ಹಿಂಗೆ ದಾರ ಸುತ್ತಕೊಂಡು ಇಲ್ಲಿಂದ ದಾರ ಹಿಂಗೆ ತಗೊಂಬಂದು ಈ ಬೀಡನ್ನು ಫ್ರಂಟಿಗೆ ತನ್ನಿ, ಹಿಂಗೆ ಈ ಕಡೆ. ಮತ್ತೆ 2 ಒಂದು ಮಾಡಿ, ಮತ್ತೆರಡು ಒಂದು ಮಾಡಿ. ನೆಕ್ಸ್ಟು ವಿದೌಟ್ ಬೀಡ್ ಒಂದು ಡಬಲ್ ಕ್ರೋಶೆ, ಹೀಗೆ ಮಾಡ್ತಾ ಹೋಗ್ಬೇಕು ಆರ್ಚ್. ಈಗ ಬೀಡ್ ಹಿಂಗೆ ತಂದ ಮೇಲೆ, ಇಲ್ಲಿ ತಂದ ಮೇಲೆ ಹಿಂಗೆ ದಾರ ಸುತ್ಕೋಬೇಕು. ಡಬಲ್ ಕ್ರೋಶೆಗೆ ದಾರ ತರಬೇಕು. ಈಗ 3 ಲೂಪ್ ಇದೆಯಲ್ವಾ, ಬೀಡ್ ಹಿಂದ್ಗಡೆ ಇದೆ, ಇದನ್ನು ಹಿಂಗೆ ಮಾಡಿಕೊಂಡು ಫ್ರಂಟ್ ಸೈಡಿಗೆ ತನ್ನಿ. ಆಮೇಲೆ ಆ 3 ಲೂಪಲ್ಲಿ ಎರಡೊಂದು ಮತ್ತೆ ದಾರ ತಗೊಂಡು ಮತ್ತೆರಡೊಂದು ಮಾಡ್ಕೊಳ್ಳಿ. ಮತ್ತು ವಿದೌಟ್ ಬೀಡ್ ಒಂದು ಡಬಲ್ ಕ್ರೋಶೆ, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಮತ್ತೆ ಬೀಡ್, ಈ ಥರ ಬೀಡ್ ತಗೊಳ್ಳಿ, ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ.
ಇದನ್ನು ಫ್ರಂಟ್ ಸೈಡಿಗೆ ತನ್ನಿ, ಎರಡೊಂದು ಎರಡೊಂದು, ವಿದೌಟ್ ಬೀಡ್ ಒಂದು ಮಾಡಿ, ಮತ್ತೆ ಬೀಡ್ ತಗೊಳ್ಳಿ, ದಾರ ತಂದ ಮೇಲೆ ಫ್ರಂಟ್ ಸೈಡಿಗೆ ಮಾಡ್ಕೋಬೇಕು ಬೀಡ್. ಈ ಥರ. ಈಗ ವಿದೌಟ್ ಬೀಡ್ ಒಂದು ಮಾಡ್ತಾ ಇದ್ದೀನಿ, ಒಂದು ವಿತ್ ಬೀಡ್, ಒಂದು ವಿದೌಟ್ ಬೀಡ್. ಈಗ ವಿತ್ ಬೀಡ್, ಫ್ರಂಟ್ ಸೈಡಿಗೆ ಬಂದಿದೆ ಇದು ಬೀಡ್, ಈ ಥರ ಲಾಕ್ ಮಾಡಿ, ಮತ್ತೆ ವಿದೌಟ್ ಬೀಡ್ ಮಾಡಿ, ಈ ಥರ. ಇದನ್ನು ನೀವು ಇನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ. 6 ಬೀಡ್ಸ್ ಹಾಕಿದ್ದೀನಿ ನಾನು. ಈ ಮಿಡ್ಲ್ ಬೀಡ್ ದೊಡ್ಡದಿದ್ರೆ ಜಾಸ್ತಿ ಬರುತ್ತೆ. ಈಗ ಇದನ್ನು ಇಲ್ಲಿ ಲಾಕ್ ಮಾಡ್ತೀನಿ, ಲಾಕಲ್ಲಿ. ಮತ್ತೆ 3 ಚೈನು, ಇದನ್ನು ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನು, ಈ ಲಾಕಲ್ಲಿ ಲಾಕು, ಆಮೇಲೆ ಮತ್ತೆ 3 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ ಹಿಂದ್ಗಡೆ ಫಸ್ಟ್ ಒಂದು ಡಬಲ್ ಕ್ರೋಶೆ, ಮತ್ತೆ ಬೀಡ್ ಹಾಕಿ ಡಬಲ್ ಕ್ರೋಶೆ, ಆ ಥರ ಮಾಡ್ಕೊಂಡು ಹೋಗಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಕಲರ್ ಸೇರಿಸ್ಕೊಂಡು ಈಗ ಒಂದು ಆರ್ಚ್ ಮಾಡಿದ್ದೀನಿ ನೋಡಿ, ತೋರಿಸ್ತೀನಿ ನಿಮಗೆ. ಇದು ಈಗ ಲಾಕ್ ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು ಲಾಕಲ್ಲಿ ಸೇರಿಸಿದ್ದೀರಾ ಅಂದರೆ ಇದು ಲಾಕ್ ಸ್ಟಾರ್ಟಿಂಗ್ ಲಾಕ್ ಆಗಿ 3 ಚೈನ್ಸ್ ಇರುತ್ತೆ, ಕುಚ್ಚಿಂದು 3 ಚೈನ್ಸು ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡು ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಡಿಸೈನು ಸ್ವಲ್ಪ ಚೇಂಜ್ ಇದೆ, ಗಮನಿಸ್ಕೊಳ್ಳಿ. ಇಲ್ಲಿ ನಾವು ಒಂದು ಪ್ಲೇನ್ ಡಬಲ್ ಕ್ರೋಶೆ, ಆಮೇಲೆ ಬೀಡು, ಆಮೇಲೆ ಪ್ಲೇನ್ ಡಬಲ್ ಕ್ರೋಶೆ, ಆಮೇಲೆ ಬೀಡು ಹಾಕಿರೋದಲ್ವಾ. ಈಗ ಫಸ್ಟ್ ಪ್ಲೇನ್ ಡಬಲ್ ಕ್ರೋಶೆ ಇರುತ್ತೆ, ಅದರ ಮೇಲೆ ಒಂದು ಚೈನ್ ಇರುತ್ತಲ್ವ ಪ್ಲೇನ್ ಡಬಲ್ ಕ್ರೋಶೆ ಮೇಲೆ, ಇಲ್ಲಿ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿಂದ ಹಿಂಗೆ ಡಬಲ್ ಕ್ರೋಶೆ ಮಾಡಿಕೊಂಡು ಇದು ಈ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಹಿಂಗೆ ದಾರ ತಂದು ಒಂದು ಲಾಕ್ ಅಷ್ಟೇ, ಜಸ್ಟ್. ಆಮೇಲೆ ಹೀಗೆ ದಾರ ಸುತ್ತಕೊಂಡು ಇದರೊಳಗಿಂದ ಹೀಗೆ ತಂದು 3 ಲೂಪ್ ಆಯಿತು, 3ಅನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹೀಗೆ ದಾರ ತಂದು 3 ಲೂಪಲ್ಲಿ ಎರಡೊಂದು, ಈ ಥರ ದಾರ ತಂದು 3 ಲೂಪ್ ಇರುತ್ತೆ, ಎರಡೊಂದು ಎರಡೊಂದು ಚಿಕ್ಕದಾದ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಈ ಒಂದು ಬಿಟ್ಟು ಒಂದಕ್ಕೆ, ಅಂದರೆ ಇಲ್ಲಿ ನೆಕ್ಸ್ಟ್ ಬೀಡಿರೋ ಡಬಲ್ ಕ್ರೋಶೆ ಇರೋದು, ಆಮೇಲೆ ಪ್ಲೇನ್ ಇರೋದು, ಆ ಪ್ಲೇನ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹೀಗೆ ಇಲ್ಲೊಂದು ಡಬಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಡಬಲ್ ಕ್ರೋಶೆ, ಈಗ ನೀವು ಹಾಕಿರೋ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಿಂಗೆ ದಾರ ತಂದು ಲಾಕು, ಆಮೇಲೆ ದಾರ ಸುತ್ತಕೊಂಡು ತಂದು 3 ಲೂಪ್ ಇರುತ್ತೆ, 3 ಲೂಪನ್ನು ಲಾಕು, ಹಾಫ್ ಡಬಲ್ ಕ್ರೋಶೆ. ಇನ್ನೊಂದು ಸಾರಿ ಆ ಥರ ದಾರ ಸುತ್ತಕೊಂಡು ಬಂದು ಹಿಂಗೆ ತಂದು ಎರಡೊಂದು ಎರಡೊಂದು, ಅಂದರೆ ಇದು ಒಂದು ಸೈಡಲ್ಲಿ ಶಾರ್ಟ್ ಇರುತ್ತೆ, ಇನ್ನೊಂದು ಸೈಡು ಉದ್ದ ಇರುತ್ತೆ ನೋಡಿ, ಈ ಥರ ಬರುತ್ತೆ ಶೇಪು. ಈಗ ನೆಕ್ಸ್ಟ್ ಒಂದು ಬಿಟ್ಟು ಒಂದು ಪ್ಲೇನ್ ಇದೆಯಲ್ವ, ಇಲ್ಲಿ ಪ್ಲೇನಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಆ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, ಒಂದು, ಆಮೇಲೆ ನೆಕ್ಸ್ಟು ಒಂದು ಬಿಟ್ಟು ಒಂದರಲ್ಲಿ ಲಾಕ್, ಅಂದರೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಲಾಕ್ ಅಲ್ಲ. ಈ ಥರ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ,
ಒಂದು ಡಬಲ್ ಕ್ರೋಶೆ. ಈ ಥರ. ನೆಕ್ಸ್ಟ್ ಇದು ಬಿಟ್ಟು ಇದು ಇಲ್ಲಿ ಸಿಂಗಲ್ ಕ್ರೋಶೆ, ಆ ಡಬಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಅದರಲ್ಲಿ ಮಾಡಬೇಕು. ಸಿಂಗಲ್ ಕ್ರೋಶೆ ಒಂದು, ಹಾಫ್ ಡಬಲ್ ಕ್ರೋಶೆ ಒಂದು, ಡಬಲ್ ಕ್ರೋಶೆ ಒಂದು, ಆ ಥರ. ಮತ್ತು ಇದು ಬಿಟ್ಟು ಇದು ಎಂಡಲ್ಲಿ ಒಂದು ಉಳಿಯುತ್ತೆ ನಿಮಗೆ. ಬೀಡ್ ಹಾಕಿ ಆದಮೇಲೆ ಎಂಡಲ್ಲಿ ಪ್ಲೇನ್ ಇರುತ್ತೆ, ಅಲ್ಲಿ ಒಂದು ಡಬಲ್ ಕ್ರೋಶೆ. ಈ ಥರ ಅಲ್ಲಿ ಮತ್ತೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ 3 ಚೈನ್ ಲಾಕ್ ಇದೆಯಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ ಆರ್ಚು. ಮಧ್ಯದ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದು ಹೊಸ ಡಿಸೈನು, ಚೆನ್ನಾಗಿ ಕಾಣಿಸುತ್ತೆ. ಮೇಲೆ ಫ್ಲವರ್ ಥರ ಒಂಥರ ಟ್ರಯಾಂಗಲ್ ಶೇಪ್ ಥರ ಬಂದಿರತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಫುಲ್ ಮಾಡಿ ಫೋಟೋ ಹಾಕ್ತೀನಿ ಎಂಡಿಗೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲು, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.